ಓ ವಾಟ್ಸಪ್ ಗೈಸ್, ನಿಮ್ಮೆಲ್ಲರಿಗೂ ಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಇವತ್ತು ನಾವಾಡಕ್ಕೆ ಹೋಗ್ತಾ ಇರೋದು ಫ್ರೀ ಫೈರ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷಕ್ಕೆ ಮೊದಲನೇ ವಿಡಿಯೋ ಇದು ನನ್ನ ಕಡೆಯಿಂದ. ನಾನು ಇದಕ್ಕೋಸ್ಕರನೇ ಆಡ್ತಿರೋದು ಬರೀ MP40 ಚಾಲೆಂಜು. ಅದು ನನ್ನ ಫ್ರೆಂಡು, ನಮ್ಮ ಅಣ್ಣ ಅಂತಲೂ ಹೇಳ್ಬೋದು. ಅಷ್ಟೊಂದೇನು ದೊಡ್ಡವನಲ್ಲ, ಒಂದು 6-7 ತಿಂಗಳಿಗೆ ದೊಡ್ಡವನಷ್ಟೇ. ಒಟ್ನಲ್ಲಿ ಅಣ್ಣನೇ ಅಲ್ವಾ. ಯಮದೂತ ಅಂತ ಅವ್ರ ಜೊತೆ ಆಡ್ತಿರೋದು. ಬರೀ MP40 ಚಾಲೆಂಜು. ಮಾರಾಯ, ಅವ್ರು XM8 ಆದರೂ ಯೂಸ್ ಮಾಡ್ಬೋದು, ಯಾಕಂದರೆ ನಾನು ಅವ್ರಿಗೆ ಹೇಳಿಲ್ಲ ಬರೀ MP40 ಅಂತ. ಬಟ್ ನಾನು ಮಾತ್ರ MP40 ಯೂಸ್ ಮಾಡ್ತೀನಿ. ಅವ್ರು XM8 ಯೂಸ್ ಮಾಡಲಿ, MP40 ಆದರೂ ಯೂಸ್ ಮಾಡಲಿ, USBನಾದರೂ ಯೂಸ್ ಮಾಡಲಿ, ಕತಾನನ ಯೂಸ್ ಮಾಡಲಿ, ಸೈತಾತ ಯೂಸ್ ಮಾಡಲಿ, ಏನಾನ ಯೂಸ್ ಮಾಡಲಿ, ನಾನು ಬರೀ MP40 ಯೂಸ್ ಮಾಡ್ತೀನಿ ಅಷ್ಟೆ. ನಾನು ಚಾಲೆಂಜ್ ತಗೊಂಡಿರೋದು. ಹತ್ರನೇ ಹೋಗಿ ಹೊಡಿಬೇಕು. ಎರಡು ರೌಂಡ್ ಅಂತೂ ಆಯಿತು. 2-0 ಆಗೈತೆ ಸ್ಕೋರು. ಆಮೇಲೆ ನಾನು ಈ ಮ್ಯಾಚ್ ಏನಾನ ಗೆದ್ದರೆ ಕಷ್ಟ ಐತೆ ಈ ಮ್ಯಾಚ್. ಅದು ನನಗೆ ಗೊತ್ತು, ನಿಮಗೆ ಗೊತ್ತಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಇವ್ರ ಜೊತೆ ಆಡ್ತಿರೋದು ನೀವು. ನಾನು ಆಡಿದ್ದೀನಿ, ಬಟ್ ನೀವು ಫಸ್ಟ್ ಟೈಮ್ ನೋಡ್ತಿರೋದಿದ್ದೀರ, ಅವ್ರ ಜೊತೆ ಆಡ್ತಿರೋದು. ಅದಕ್ಕೆ ಕಷ್ಟ ಆಗ್ಬೋದು ಗೆಲ್ಲಕ್ಕೆ. ಬಟ್ ಅಕಸ್ಮಾತ್ ನಾನು ಏನಾನ ಗೆದ್ದರೆ ಒಂದು 10 ದಿನದಲ್ಲಿ 2-3 ವೀಡಿಯೋ ಹಾಕ್ತೀನಿ ಕಂಟಿನ್ಯೂಸ್ ಆಗಿ. ಅಂದರೆ ದಿನಕ್ಕೆ 2-3 ಅಲ್ಲ, ಒಂದು 10 ದಿನಕ್ಕೆ 3 ವೀಡಿಯೋ ಹಾಕ್ತೀನಿ. ಇಲ್ಲ ಬೇಡ, 4 ಹಾಕ್ತೀನಿ ಬಿಡ್ರಿ, ಆಯಿತಾ. ಆದರೆ ನನಗೆ ಎಕ್ಸಾಮ್ಸ್ ಐತೆ, ನಾನು ಎಕ್ಸಾಮ್ಸ್ ಬರೀಬೇಕು, ಅದಕ್ಕೋಸ್ಕರ ಇಷ್ಟೊಂದು ಡಿಲೇ ಆಗ್ತಿರೋದಿಲ್ಲ ಅದರಲ್ಲೂ. ಸೊ ವೀಡಿಯೋಸು ಬರೋಕ್ಕಾಗಲ್ಲ. ಎಕ್ಸಾಮ್ಸು ಮುಗ್ದಾದ್ಮೇಲೆ ಮಾಡ್ಬೋದು. First Doom. ನನಗೂ MP40 ಯೂಸ್ ಮಾಡಬೇಕಂತ ಅನ್ನಿಸ್ತೈತೆ. MP40 ಅಂತೀನಿ, XM8 ಯೂಸ್ ಮಾಡಬೇಕಂತ ಅನ್ನಿಸ್ತೈತೆ. ಆದರೆ ನಾನು ಯೂಸ್ ಮಾಡಲ್ಲ, ಯಾಕಂದರೆ ನಾನು ಚಾಲೆಂಜ್ ತಗೊಂಡಿದ್ದೀನಿ ಗೆಲ್ಲಬೇಕಂತ. 3-1 ಆಗೈತೆ ಸ್ಕೋರು. ಇನ್ನೂ ಬೇಕಾದಷ್ಟು ಟೈಮ್ ಐತೆ, ನಾನು ಗೆಲ್ಲೂಬೋದು ಸೋಲ್ಲೂಬೋದು.
ಫಸ್ಟ್ ಟೈಮ್ ಒಂದು ಟಾರ್ಗೆಟ್ ಕೊಡ್ತಾ ಇದ್ದೀನಿ. ಎಷ್ಟು ಜನ ನೋಡ್ತೀರೋ ಅವ್ರು ಲೈಕ್ ಮಾಡಬೇಕು. ನಿಮ್ದು ಯಾವ್ದು ಮೊಬೈಲು ಇನ್ನೂ ಎಷ್ಟೆಷ್ಟು ಅಕೌಂಟ್ಗಳೈತೋ ಎಲ್ಲ ಅಕೌಂಟನ್ನು ತಗೊಂಬಿಟ್ಟು ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಥೋ ಯಪ್ಪ ಭಗವಂತ. 3-2 ಆಗೈತೆ. ಓಕೆ, ಏನಿಲ್ಲ, ವ್ಯೂಸ್ ಎಷ್ಟು ಬರುತ್ತೋ ಅಷ್ಟೇ ಲೈಕ್ಸ್ ಬರಬೇಕು, ಅದೊಂದು ಟಾರ್ಗೆಟು. ನನಗೆ ಗೊತ್ತು ಏನು 100, 200, 400 ಅಷ್ಟೊಂದೇನು ಹೋಗಲ್ಲ, ಬಟ್ ಗೊತ್ತಿಲ್ಲ, ಹೋದ್ರೂ ಹೋಗ್ಬೋದು. ನನ್ನ ಒಂದೇ ರಿಕ್ವೆಸ್ಟು, ಲೈಕ್ಸೂ ಹಂಗೆ ಮಾಡಿರಿ. ಅಕಸ್ಮಾತ್ ನೋಡಿರಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಕಸ್ಮಾತ್ ಈ ವಿಡಿಯೋ 100 ಜನ ಏನಾನ ನೋಡಿದರೆ ಅದಕ್ಕೆ 100 ಲೈಕನ್ನ ಕೊಟ್ಟಿರ್ರಿ ಪ್ಲೀಸ್. ಅದೆಲ್ಲಿ ಬಚ್ಚಿಕೊಂಡವರೋ ಗೊತ್ತಿಲ್ಲ. ಓಹ್, 4-2 ಆಗೈತೆ. ಆಫ್ ಆ್ಯಂಡ್ ಆಫ್. ಗೆಲ್ಬೋದು ಅನ್ಕೊಂತೀನಿ. ನಾನು ಇಲ್ಲಿವರೆಗೂ ಎಷ್ಟು ಕಷ್ಟ ಮಾಡಿದ್ದೀನೋ ಆಲ್ಮೋಸ್ಟ್ ಅದರಲ್ಲಿ ಎಲ್ಲದರಲ್ಲೂ ಗೆದ್ದಿದ್ದೀನಿ. ಯಾವುದೋ ಒಂದು 2 ವಿಡಿಯೋದಲ್ಲಿ ಸೋತಿರ್ಬೋದು ಅಷ್ಟೇ. ಇನ್ನು ಮಿಕ್ಕಿದ ಎಲ್ಲದರಲ್ಲೂ ಗೆದ್ದಿದ್ದೀನಿ. ಹಂಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಒಬ್ಬರು ಯೂಟ್ಯೂಬರ್ ಅವ್ರನ್ನ ಹಿಂದಕ್ಕೆ ಹಾಕ್ಬೇಕಂತ. ಬಚ್ಚಿಕೊಂಡಿದ್ರು ಇವರು, ಬಟ್ ಆಚೆ ಬಂದ್ಬಿಟ್ಟು ಒಳಗೆ ಬಂದ್ರಲ್ಲ, ಅವಾಗ ನೋಡಿದೆ, ಅಷ್ಟಲ್ಲೇ ಗೊತ್ತಾಯಿತು. ಅದಕ್ಕೆ ಮುಂಚೆನೇ ಅಲ್ಲೇ ಇಟ್ಕೊಂಡಿದ್ದೆ. ಲಾಕ್ ಆಯಿತು, ಪಟ್ ಅನ್ನೋ ಕೊಟ್ಟೆ. 5-2 ಆಗೈತೆ. ಆಫ್ಲೈನ್ ಅನ್ಕೊಂಡಿದ್ದೆ ಇವಾಗ. ಏಮೇ ಹೋಗ್ತಿಲ್ಲ ಮೇಲಕ್ಕೆ, ನಾನು ಏನು ಮಾಡಲಿ? ಥೂ, ಇಂಥವಕ್ಕೆ ಸಿಟ್ಟು ಬರೋದು. ಅಯ್ಯಪ್ಪ. ಎನ್ಹ್ಯಾನ್ಸ್ ಮಾಡಿದ್ರೆ ಏನಾಗುತ್ತೆ ಅಂತ ನಂಗೆ ಇಲ್ಲಿವರೆಗೂ ಗೊತ್ತಿಲ್ಲ. ಏನು ಅಕ್ಯುರೇಸಿ, ಮೂಮೆಂಟ್ ಸ್ಪೀಡ್ ಏನು ಇನ್ಕ್ರೀಸ್ ಆಗುತ್ತಾ? ಎನ್ಹ್ಯಾನ್ಸ್ಮೆಂಟ್ ಅಪ್ಗ್ರೇಡ್ಸ್. 5-3 ಆಗೈತೆ. ಇನ್ನು 3 ರೌಂಡ್ ಗೆದ್ರೆ ವಿನ್ನು. ಅಲ್ಲೇ ನಿಂತ್ಕೊಂಡು ಯಪ್ಪ, XM8 ಹೊಡೆದು ಬಿಟ್ರು. ಥೋ 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 ಥೋ.
5-4. ನಾನು ಹೇಳಿದೆ ಅಷ್ಟು ಈಸಿಯಾಗಂತೂ ಆಗಲ್ಲ ಅಂತ. ನಾನು ಅಷ್ಟೊಂದು ಲೇಸಿಯಾಗಿ ಆಡ್ತಿರೋದು ಅಂತ ಹೇಳ್ಬೇಕಂದ್ರೆ. ಆಯಿತು, ಇದೇ ಲಾಸ್ಟ್ ರೌಂಡ್ ನನಗೆ ಸೋಲೋದು. ಇನ್ನು ಮಿಕ್ಕಿದ ಎಲ್ಲ ರೌಂಡೂ ಗೆಲ್ತೀನಿ. ಚಾಲೆಂಜು ಮಾತಿಗೂ ಚಾಲೆಂಜ್ ಅಂತ ಇದ್ದೀನಿ. ಗೆಲ್ತೀನೋ ಇಲ್ವೋ ಗೊತ್ತಿಲ್ಲ. ಡ್ರ್ಯಾಗ್ ಮಾಡಿ ಹೊಡೆದಿದ್ದೀನಿ. 6-4 ಆಗೈತೆ. ಇವಾಗ ರಿಯಲ್ ಗೇಮ್ ಶುರು. ಇತ್ತೀಚೆಗೆ ನಂಗೆ ಫ್ರೀ ಫೈರ್ ಆಡೋಕ್ಕೆ ಇಷ್ಟ ಆಗ್ತಿಲ್ಲ. ಯಾಕಂದರೆ ಮುಂಚೆ ಇರೋ ಥರ ಫ್ರೀ ಫೈರ್ ಇಲ್ವೇ ಇಲ್ಲ ಇವಾಗ. ಮುಂಚೆ ಇದ್ದಿದ್ದು ಫ್ರೀ ಫೈರ್ ಆಡೋಕ್ಕೇ ಒಂಥರ ಚೆನ್ನಾಗಿರ್ತಿತ್ತು. ಲಾಸ್ಟ್ ರೌಂಡ್ ಐತೆ. ಲಾಸ್ಟ್ ರೌಂಡ್ ಈ ದಿನಕ್ಕೆ, ಈ ಮ್ಯಾಚ್ಗೆ, ಈ ರೌಂಡ್ಗೆ ಮ್ಯಾಚ್ ಡಿಸೈಡರ್. ನಾನು ಹೇಳ್ದಂಗೆ ಪ್ರಾಮಿಸ್ ಮಾಡಿದ್ದೀನಿ. ಈ ವಿಡಿಯೋನು ಸೇರಿ 2-3 ಅಂತ ಹೇಳಿರೋದು. ಆದಷ್ಟು ಹಾಕ್ತೀನಿ. ಹಿಂದೆಯಿಂದ ಬಚ್ಚಿಟ್ಕೊಂಡು ಹೊಡಿಯೋರು ಕಂಡ್ರೇನೆ ಆಗಲ್ಲ ನನಗೆ. ಹೋಗ್ಲಿ ಬಿಡಿ, ಆಯ್ತು. ಲಾಸ್ಟ್ ರೌಂಡ್. ಹೋಗಿದ್ದೆ ಆಲ್ಮೋಸ್ಟ್. ಅದೊಂದು ತಪ್ಪು ಮಾಡಬಾರ್ದಾಗಿತ್ತು. ಲಾಲ್ ಎಮೋಟ್ ಹಾಕಲೇಬಾರ್ದಾಗಿತ್ತು ನನ್ನ ಮುಂದೆ. ಬಾ ಆಚೆ ಬಾ, ನಿನಗೈತೆ. ಬಾ ಆಚೆ, ನಿನಗೈತೆ. ಆಚೆ ಬಾ, ನಿನಗೈತೆ. ನನಗೆ ಲಾಲೆ ಮಾಡಾಕ್ತೀಯ? ನನಗೆ ಲಾಲೆ ನೋಡ್ರು. ಸೊ ಗೈಸ್, ಫೈನಲಿ ಈ ಮ್ಯಾಚ್ ಅಂತೂ ಭೂಯ ಆಯಿತು. ಅದೊಂದು ತಪ್ಪು ಮಾಡಬಾರ್ದಾಗಿತ್ತು. ಸಖತ್ ಸಿಟ್ಟತ್ತು ಬಿಡ್ತು. ಓಕೆ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ದಟ್ಸ್ ಇಟ್ ಫಾರ್ ಟುಡೇ. ಟಾಟಾ, ಬಾಯ್ ಬಾಯ್.